ಇದು ಎಷ್ಟನೇ ಫೋನ್ ಹೇಳೋ ತಂದಿರೋದು? ಕಾಪಾಡ್ ಕೊಡ್ಬಿಡ್ತೀನಿ. ಇದು ಇಲ್ಲಿ ತಿಗಮ್ಮ ಮೇಲೆ ಊತ ಕೂತದೆ. ಕಳ್ಳೋದಂಗ್ ಹೋಯ್ತಿಯಲ್ಲ. ಶಿವನ್ ಮಾಡೋ ಶಿವ ಶಿವ ಶಿವ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಲೈಫ್ ಟಾಕೀಸ್. ಸೊ ನಾನು ಊರಿಗೆ ಬಂದು 3 ದಿನ ಆಯಿತು. ಯಾವುದೋ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಏನೇನೋ ಅದು ಇದು ಟೆನ್ಷನು. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾಳೆ 3-4 ದಿನ ಆಗ್ಬಿಟ್ಟೈತೆ ಊರಿಗೆ ಬಂದು. ಇನ್ನೇನು ಬಂದರೆ ಅಲ್ಲಿ ಏನೋ ಫೋಟೋಗ್ರಾಫರು, ಇಲ್ಲಿಗೆ ಬಂದರೆ ಪಕ್ಕ ರೈತನ ಮಗ. ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ಸೊ ಇವಾಗ ಸ್ವಲ್ಪ ವರ್ಕೌಟು ಎಲ್ಲ ಮುಗಿಸಿ ಹಾಲು ಕುಡ್ಕೊಂಡು ಸೀದಾ ಗದ್ದೆ ಹತ್ರ ಹೋಗ್ಬೇಕು. ಮಾಮೂಲಿ ಯಥ ಪ್ರಕಾರ ಅದೇ ಕೆಲಸಗಳು ನಮ್ಮವು. ಸೊ ನಮ್ಮ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಏನು ಕೆಲಸ ಏನು ಅಂತ. ಸೊ ಆ ವೀಡಿಯೋನ ನಾನು ಈಗ ಮುಂದಕ್ಕೆ ಹೋಯ್ತು ತೋರಿಸ್ತೀನಿ, ಏನೇನು ಕೆಲಸ ಏನೇನು ನಮ್ಮ ಟುಡೇ ಇವತ್ತು ಲೈಫ್ ಹೆಂಗೆ ಅಂತ. ಸೊ ಬನ್ನಿ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ನಾವು ಒಮ್ಮೆ ಬೇರೆ ಆವಾಗಿಂದ ಎಬ್ಬರಿಸ್ತಾನೆ ಇತ್ತು, ಚಳಿಗೆ ಎದ್ದೇಳಕ್ಕೂ ಆಗ್ತಾಯಿಲ್ಲ, ಚಳಿ ಆಗ್ತೈತೆ. ಸೊ ಇವಾಗ ಎದ್ದು ನಮ್ಮೆ ಆಲ್ರೆಡಿ ಹಾಲು ಕಾಯಿಸ್ಕೊಂಡು ಕೂತವ್ರೆ. ಇವಾಗ ವರ್ಕೌಟ್ ಮುಗಿಸ್ಬಿಟ್ಟು ಹಾಲು ಕುಡ್ಕೊಂಡು ಮುಂದಿನ ಕಾರ್ಯಕ್ರಮ ಬನ್ನಿ ನೋಡುವ. ನೆಕ್ಸ್ಟ್ ಏನೇನೋ ಈಗ ವರ್ಕೌಟ್ ಟೈಮ್. ಏನ್ ಮಮ್ಮಿ ನೋಡ್ತಾ ಇದೆಯಾ? ಹೋಗಿ ಹಾಲು ಕಾಯಿಸು ಮಮ್ಮಿ. ಕೊಡು ಹಾಲು ಕೊಡು. ಈಗ ಕಾರ್ ತೆಗಿಬೇಕಾ? ನಮ್ಮ ಮಮ್ಮಿಗೆ ಬರೀ ಎಕ್ಸ್ಟ್ರಾ ಕೆಲಸ. ಈಗೇನೋ ರಾಗಿ ಏನೋ ಕೆಲಸ ಮಾಡ್ಬೇಕಂತೆ, ಅದಕ್ಕೆ ಕಾರ್ ತೆಗಿ ಈಚೆಗಡೆ ಅಂತ ಹೇಳ್ತಾ ಕುಂತವ್ರೆ. ಕಾರ್ ಇರೋ ಜಾಗದಲ್ಲಿ ಈಗ ಅವ್ರ ಕೆಲಸ ಮುಗಿಸಲ್ಲಿ ನಾನು ಗದ್ದೆಗೆ ಹೋಗಿ ನನಗೆ ಕೆಲಸ ಮುಗಿಸ್ಕೊಳ್ಬೇಕು. ಮಮ್ಮಿ ಕೊತ್ತಿಗೆ ಹಾಲು ಬಿಟ್ಟಿದಿ ಹೆಂಗ್ ಮಮ್ಮಿ? ನಮ್ದು ಏನ ಕೆಲ್ಸ ಇರ್ತದೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ಇದ್ಯಾಕೆ ಲೈಟ್ ಸಿಡ್ಲು ಹೊಡೆದಂಗ್ ಹೊಡಿತಾ ಅದಲ್ಲ? ಹಿಂಗೆ ಪಣ ಪಣ ಅಂತದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಲ್ಪ್ ಹೋಗಿರೋದು ಹೆಂಗ್ ಮಮ್ಮಿ? ಪಣಕ ಪಣಕ ಅಂತದೆ. ಏಯ್ ಏನ್ ನಿನಗೆ? ಓಹೋ ನಡಿ ನಡೆ ಸಾಕು ಕುಡ್ದಿರೋದು. ನಮ್ ಕೊತ್ತಿ ಎಷ್ಟು ಹಾಲು ಹಾಕಿದ್ರು ಬಡ್ಕತ್ಲೆ ಇರ್ತದೆ. ದಿನವೆಲ್ಲ ಬರೀ ಹಾಲು ಉತ್ಕೊಂಡೇ ಇರ್ಬೇಕು. ನಮ್ಮ ಮಮ್ಮಿನ ನೋಡ್ತದೆ ಹಾಲು ಹಾಕ್ಲಿ ಅಂತ. ಆಲ್ರೆಡಿ 2 ಸರಿ ಹಾಕೋರು. ಹಾಲು ಕಡ್ದಿದ ತಕ್ಷಣ ಹಂಗೆ ಬಿಸಿ ಹಾಲು ಹಂಗೆ ಹಾಕ್ತಾರೆ. ಮತ್ತೆ ಅವ್ರ ಕಾಫಿ ಕುಡಿಯುವಾಗ ಒಂದ್ಸರಿ ಹಾಲು ಹಾಕ್ತಾರೆ, ಹಂಗೂ ಬಿಡ್ಕತ್ತದೆ. ಈಗ ನಾನು ಎದ್ದು ಬಂದಿದ್ದೀನ, ಈಗ ನಾನೊಂಚೂರು ಬಿಡ್ಲಿ ಅಂತ ಅದು. ಮಮ್ಮಿ ಹುಲ್ಲಿದ ಹುಲ್ಲು ಕದೇನ ಅದು? ಯಾರಿಗೂ ಕಾಣ್ದಿರೋ ಹಾವು ಚೇಳು ನಿಂಗೆ ಕಾಣಿಸ್ಬಿಡ್ತವೆ. ನಮ್ಗೇನು ಕಾಣಿಸೋದೇ ಇಲ್ಲಪ್ಪ ಅಲ್ಲಿ ಹೋದಾಗ. ಎಂತ ಹಾಕ್ಕೊಡಿ ಹೋಗಿ ಉಲ್ಕುಯ್ಕೊಂಬರಕ್ಕೆ. ನಿನ್ ಕಣ್ಣಿಗೆ ಯಾವ ತರ ಅಲ್ಲಿ ಕಂಡಿದ್ದದ ಮಮ್ಮಿ? ನಿನ್ ಕಣ್ಣಿಗೆ ಯಾವಾಗಾರು ಕಂಡಿದ್ದದ ಅಲ್ಲಿ? ನಿನ್ ಕಣ್ಣಿಗೆ ಕಂಡಿದ್ದದ ಅಲ್ಲಿ ಯಾವ? ನನ್ಗೆ ಒಂದಿನೂ ಕಾಣ್ಲೇ ಇಲ್ಲ ಅಲ್ಲಿ. ಯಾರಿಗೂ ಎದುರುದು ಇಲ್ಲ, ಅವಗೂ ಎದುರುದಿಲ್ಲ.
ಯಾರೆಲ್ಲ ಇದ್ರೆ ಬುದ್ಧಿ ಕೆಲ್ಸಕ್ಕೆ ಇದಕ್ಕೆ ಅಡ್ರೆಸ್ಗೆ ಹೋಗ್ಬೋದಮ್ಮ. ಅಲ್ಲ ನಾವ್ ಯಾರಿಗೂ ಎದುರುದಿಲ್ಲ ಅವ್ರಿಗೂ ಎದುರುದಿಲ್ಲ ಅಂದೆ. ಮಹಾಜನ್ಗಳೇ ನಮ್ಮಣ್ಣ ಹೇಳಿದ್ ಕರೆಕ್ಟು. ಈ ಸೈ ಬಿಸಿಲು ಚೂರ ಚೂರ ಅಂತ ಹೊಡಿತೈತೆ. ಬೆಳಗ್ಗೆ ಹೆವಿ ಚಳಿ ಇತ್ತು. ಕೆಲಸದ ನಡೆಯತ್ತ ಕೊಟ್ಬಿಟ್ಟು ರಾಗಿ ಮುಟ್ಟಿ ಹಾಕೊಡಿ. ಕಾರ್ ಇಲ್ಲೇ ಇರ್ಲಿ ಬಿಡು, ನೀನ್ ಧೂಳ್ ತುಂಬಿಸ್ಬೇಡ ಆಮೇಲೆ. ಓ ಇತ್ತ ಚಾಟ ಹಾಸ್ಕೊಂಡ್ ತಿರ್ತಿರಿ. ಸ್ಕೂಟ್ರ್ ಎತ್ತಪ್ಪ ನೀನು. ಸ್ಕೂಟ್ರ್ ಎತ್ತ ರಾಗಿ ಚೀಲ ಹೇಳ್ಕೊಡು. ಐದ್ ಮಾಡು. ಇಬ್ನಿ ಯಾವ ರೇಂಜ್ ಬಿದ್ದೈತೆ ಅಂದ್ರೆ ಕಾರ್ ಮೇಲೆ, ಯಪ್ಪ ಇಲ್ಲಿ ಹಂಗೆ ಹರಿತೈತೆ ನೀರು. ಅಷ್ಟು ಇಬ್ನಿ ಬಿದ್ದೈತೆ ಹೊರಗಡೆ ಕಾರ್ ಮೇಲೆ. ಅದು ಕಾರ್ ಕವರ್ ಹಾಕಿದೀನಿ, ಕವರ್ ಮೇಲೆ ಈ ರೇಂಜ್ ಬಿದ್ದೈತೆ. ಯಪ್ಪ ಇವಾಗ ಚುರುಪಿಸ್ಲು ಸ್ಟಾರ್ಟ್ ಆಗದೆ. ಸ್ವಲ್ಪ ಇಬ್ನಿ ಡೌನ್ ಆದಮೇಲೆ ಗದ್ದೆ ಹತ್ರ ಹೋಗ್ಬೇಕು. ಸೊ ಅಲ್ಲಿವರೆಗೆ ಮನೇದೇನು ಸ್ವಲ್ಪ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಟ್ಬಿಟ್ಟು ಆಮೇಲೆ ಗದ್ದೆ ಹತ್ರ ಹೋಗ್ಬೇಕು. ಇವಾಗ ಫಸ್ಟು ಅಸ್ತ್ರ ರೆಡಿ ಮಾಡ್ಕೋಬೇಕು ನಾನು. ಅಸ್ತ್ರ ಮೀನ್ಸ್ ಇದು ನನ್ನ ಕೊಡ್ಲು, ಅದು ನಮ್ಮ ಅಮ್ಮಂದು, ಇದು ನಂದು. ಇದಿಲ್ದೇ ನಾನು ಬರೀ ಕೈಯಲ್ಲಿ ಗದ್ದೆ ಹತ್ರ ಯಾವಾಗಲೂ ಹೋಗಲ್ಲ. ಏಯ್ ಥೂ ನೋಡು, ಇದೊಂದೇ ಗುಂಟನಾ ಮಮ್ಮಿ? ಇದೊಂದೇ ಗುಂಟನಾ? ಸೊ ಈಗ ಯೂನಿಫಾರ್ಮ್ ಚೇಂಜ್ ಆಯಿತು. ನನಗೆ ಕೆಲಸ ನಾನು ಶುರು ಮಾಡಬೇಕು. ಅಸ್ತ್ರ ತಗೊಂಡು ಗದ್ದೆ ಹತ್ರ ಓಡಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಕೆಲಸ ಶುರು ಮಾಡೋರೆ. ರಥ ರೆಡಿ ಇದೆ, ಹೊರಡೋದೊಂದೇ. ಇದು ನಮ್ಮ ಗದ್ದೆಗೆ ಹೋಗೋ ರೋಡು. ಎಷ್ಟು ಕ್ರಿಟಿಕಲ್ ಆಗೈತೆ. ಸೊ ಇದೆ ನಮ್ಮ ಗದ್ದೆ, ಕಬ್ಬು ಹಾಕಿದ್ದೀವಿ. ಸೊ ಕೆಳಗಡೆ ಹೋದರೆ ಅಲ್ಲಿವರೆಗೂ ಹೋಗ್ಬೇಕು. ಉಳ್ತಾರಾಕಿ ಇವಾಗ ನಮ್ಮ ಬಿಸಿಲು ಚೂರು ಚೂರು ಅಂತ ಹೊಡಿತೈತೆ. ಇಬ್ಬನಿನೂ ಅದೇ ರೇಂಜಿಗೆ ಬೀಳ್ತೈತೆ. ಸೊ ಹೋದ ಸರಿ ಬಂದಾಗ ತೋರಿಸಿದೆ ಯಾವ ರೇಂಜಿಗೆ ಇಬ್ಬನಿ ಬೀಳ್ತಿತ್ತಂದ್ರೆ, ಈ ಮುಂದೆಗಡೆ ಬಂಡಿ ಜಾಡೆ ಕಾಣಿಸ್ತಾ ಇರಲಿಲ್ಲ. ಸೊ ಅಷ್ಟು ಇಬ್ಬನಿ ಬೀಳ್ತಾಯಿತ್ತು. ಪಾಪ ಭತ್ತ ಎಲ್ಲ ಗಾಳಿಗೆ ಫುಲ್ಲು ಮಲ್ಕೊಂಬಿಟ್ಟೈತೆ. ಅದಕ್ಕೆ ಇವ್ರು ಇನ್ನೂ ಕುಯ್ಸಿಲ್ಲ. ಇಬ್ಬನಿ ನೋಡಿದ್ರೆ ಎದ್ವಾ ನೀರು ಹೊರದಂಗೆ ಹರಿತೈತೆ ಹಂಗೆ ಭತ್ತದ ಮೇಲೆ. ಸೊ ಇವಾಗ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಬಿಗ್ಗ ಒಂದು ಹೊರ ಹುಲ್ ಕುಯ್ಕೊಂಡಾಗ ಹಾಕ್ಬಿಟ್ರೆ ಸೊ ನಮ್ಮದು ಫಸ್ಟ್ ಕೆಲಸ ಮುಗೀತು. ಆಮೇಲೆ ಇನ್ನೊಂದಷ್ಟು ಕೆಲಸಗಳಿದೆ ಬೇರೆ, ಅದನ್ನು ಆಮೇಲೆ ಮುಗಿಸೋಣ. ಈಗ ಫಸ್ಟು ಹುಲ್ಲು. ಬಿಸಿಲು ಬಂದ್ಮೇಲೆ ಬರೋಣ. ಇಬ್ಬನಿ ಸ್ವಲ್ಪ ಕಮ್ಮಿ ಆಗಿರ್ತದೆ ಅಂದ್ಕೊಂಡೆ. ನಮ್ಮಮ್ಮೆ ಆಲೇ ಟೈಮ್ ಆಯಿತು, ಹೋಗಿ ಕುಯ್ಕೊ ಬರೋದು, ಬಿಸಿಲು ಹತ್ಮೇಲೆ ಓದಿ ಅಂತ ಬೈತೈತೆ. ಅದಕ್ಕೆ ಬಂದಿದ್ದೀನಿ ಇವಾಗ. ನಾವು ಚಿಕ್ಕವರಾಗಿದ್ದಾಗ ಈ ಬಾವಿ ನೀರನ್ನ ಇಲ್ಲಿ ಹಗ್ಗ ಆಯ್ತಲ್ಲ ಇದ್ರಲ್ಲಿ ಸೇದ್ಕೊಂಡು ಕುಡಿತಿದ್ವು. ಕುಡಿಯೋಕ್ಕೆ ನೀರಿದೆ ಯೂಸ್ ಮಾಡ್ತಿರೋದು ನಾವು ಬೋರ್ ಹಾಕ್ಸೋಕೆ ಮುಂಚೆ. ಸೊ ಇವಾಗೆಲ್ಲ ಯೂಸ್ ಮಾಡ್ತಾ ಇಲ್ವಲ್ಲ, ಎಲ್ಲ ಹಾಳಾಗ್ಬಿಟ್ಟೈತೆ. ಸೊ ಬೇಸಿಗೆ ಟೈಮಲ್ಲಿ ಬೇಕು ಅಂದರೆ ಇಲ್ಲಿಗೆ ಪಂಪ್ ಸೆಟ್ ಹಾಕೊಂಡು ಗದ್ದೆಗೆ ನೀರು ಹೊಡಿತಾರೆ ಅಷ್ಟೇ. ಅಲ್ಲಿ ನೋಡಿ ಫುಲ್ಲು ಒಂದು ಇಂಡಿ ಐತೆ, ನವಿಲುಗಳು ಗದ್ದೆ ಪೂರ್ತಿ ಅವೆ ನವಿಲು. ಹೋದ ಸರಿ ನಾನು ನಾಟಿ ಮಾಡಿಸಿದಾಗ ಎಲ್ಲ ಭತ್ತ ಎಲ್ಲ ತುಳಿದು ಬಾಳಿಗೆಡಿಸ್ಬಿಟ್ಟಿದ್ದು. ಸೊ ಅದಕ್ಕೆ ಈ ಸರಿ ನಾನು ಭತ್ತನೇ ಹಾಕಲಿಲ್ಲ. ಕಬ್ಬು ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಸರಿಗೆ ನೋಡೋಣ ಅಂತ. ಯಾಕಂದರೆ ನಮ್ಮದು ಶೆಡ್ಯೂಲ್ ಬ್ಯುಸಿ ಇರುತ್ತೆ. ಆ ಕಡೆನೂ ನೋಡಬೇಕು, ಈ ಕಡೆನೂ ನೋಡಬೇಕು. ಆಮೇಲೆ ಅಲ್ಲಿ ಕೆಲಸದ ಮೇಲೆ ಜಾಸ್ತಿ ಗಮನ ಕೊಟ್ಕೊಂಡು ಹೋದರೆ ಇಲ್ಲಿ ಕೆಲಸಗಳಾಗಲ್ಲ. ಆಮೇಲೆ ನಮ್ಮ ಮಮ್ಮಿ ನನಗೆ ಫೋನ್ ಮಾಡಿ ಕಯ ಅಂತಾಳೆ. ಸೊ ಅದಕ್ಕೆ ಈ ಸರಿ ಬೇಡ, ಫಸ್ಟು ಅಲ್ಲಿ ಕೆಲಸ ಮುಗಿಸೋಣ, ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಬೆಳೆಗೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಭತ್ತ ಹಾಕಲಿಲ್ಲ. ಅದಕ್ಕೆ ಹಂಗೆ ತೆಗ್ಲು ಬಿಟ್ಬಿಟ್ಟಿದ್ದೆ. ಇವಾಗ ಸ್ಲಿಪ್ಪರ್ ಇಲ್ಲಿ ಬಿಟ್ಬಿಟ್ಟು
ಬದ್ಮಟ್ಟೆ ಬೇರೆ ಬಿದ್ದೈತೆ. ಕಟ್ಟು ಮನೆಯಿಂದ ತಂದೆ, ಹೆಂಗೋ ಹಿಂದೆ ಆಯಿತು. ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ಟಾಯ್ತವೆ. ನೀರು ಹಾಯ್ಸವ್ರೆ, ಕಾಯಿ ಬೇರೆ ಇಲ್ಲ. ಫುಲ್ ಎಳ್ನೀರು. ಇನ್ನು ಕೋತಿಗಳು ಕಾಟ ಆಗಿಬಿಟ್ರೆ ಬೇಸಿಗೆ ಟೈಮ್ಗೆ ಭಲೆ ಹಿಂಸೆ. ಇಲ್ಲಿ ಒಂದು ಮರದಲ್ಲೂ ಬಿಡಲ್ಲ ಎಳ್ನೀರು, ಎಲ್ಲ ಕುಡ್ಕೊಂತವೆ. ಸೊ ಫಸ್ಟೇ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದನ್ನೊಂಚೂರು ಅರ್ಥ ಮಾಡ್ಕೋಬೇಕು, ಇಲ್ಲಾಂದರೆ ಹುಲ್ ಕುಯ್ಯೋಕ್ಕಾಗಲ್ಲ. ಭಲೆ ಹಿಂಸೆ ಆಯ್ತದೆ, ಎಲ್ಲ ತಟ್ಟಿಸ್ಬೇಕು. ಸೊ ಫುಲ್ಲು ಇಬ್ನಿ ಹುಲ್ಲು. ಇವಾಗ ಅದನ್ನೇ ಕುಯ್ಬೇಕು. ಕುಯ್ಯೋದೇನೋ ಕುಯ್ದು ಬಿಡ್ಬೋದು, ಆದರೆ ಹೊರಕ್ಕಾಗಲ್ಲ. ಇಲ್ಲಿಂದ ಮೇಲುವರೆಗೂ ಹೊರಬೇಕು, ಯಾಕಂದರೆ ಬೈಕ್ ಇಲ್ಲಿವರೆಗೂ ಬರೋಲ್ಲ. ಎತ್ತಿನ ಗಾಡಿ ಆಗ್ಬಿಟ್ಟಿದ್ರೆ ಬಂದ್ಬಿಡ್ಬೋದಾಗಿತ್ತು. ಸೊ ಬೈಕ್ ಇಲ್ಲಿವರೆಗೂ ಬರೋಲ್ಲ. ಇಲ್ಲಿಂದ ಅಲ್ಲಿವರೆಗೂ ಬರಬೇಕು ಅಂದ್ರೆ ಹಿಂಸೆ. ಅದಕ್ಕೆ ಬಿಸ್ಲತ್ ಮೇಲೆ ಹೋಯ್ತೀನಿ ಅಂದರೆ ಬಿಸ್ಲತ್ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ. ಇವಾಗಲೇ ಹೋಗಿ ಕುಯ್ಕೊಂಡ್ಬಿಡು ಅಂತ ನಮ್ಮ ಅಮ್ಮ ಅಂತಾರೆ. ನಂದು ಆಲ್ರೆಡಿ ಪ್ಯಾಂಟೆಲ್ಲ ಫುಲ್ ತೇವ, ಅಷ್ಟು ಇಬ್ನಿ ಬೀಳ್ತಾಯಿದೆ. ಇಬ್ನಿ ಹುಲ್ ಮೇಲೇ ಅಷ್ಟು ಇಬ್ನಿ ಐತೆ ಇಲ್ಲಿ. ಯಪ್ಪ, ಹೌದಾ? ನಿಮ್ಗೆ ಎಲ್ಲೋದ್ರೂ ಒಂದೊಂದು ಕಡೆ ಡ್ಯೂಟಿಲಿ ಹಿರಿಕೆ. ಹೌದಾ? ಹೌದಾ? ಹುಲ್ಲೇನೋ ರೆಡಿ ಆಯಿತು ಒಂದೊರೆ. ಕೆಳಗಡೆಯಿಂದ ಗಾಡಿವರೆಗೂ ಎತ್ಕೊಬಂದಿದ್ದೀನಿ. ಸೊ ಇವಾಗ ನಮ್ಮ ಪಯಣ ಮನೆ ಕಡೆ. ಇವತ್ತು ತುಂಬ ಟೈಮ್ ಆಗೋಯ್ತು, ಹುಲ್ ಕುಯ್ಯೋದು ಕೆಲಸನೇ ಸಾಗಲಿಲ್ಲ. ಹುಡ್ಲು ಬೇರೆ ಹರಿತಲ್ಲ, ಎಷ್ಟು ಮಸದ್ರೂ ತಟ್ಟಿಸ್ಬೇಕು. ಆಲೇ 10 ಗಂಟೆ, ಸಿಕ್ಕಾಪಟ್ಟೆ ಲೇಟಾಗೋಯ್ತು. ಬಿಸಿಲು ಬೇರೆ ಹೊಡಿತೈತೆ. ಬೋರಲ್ಲಿ ಸ್ವಲ್ಪ ನೀರು ಕುಡ್ಕೊಂಡು ಮನೆ ಕಡೆ ಹೋಗುವ. ನಾವು ಮುಗಿಲಿಲ್ವ ಮಮ್ಮಿ ನಿಂದು? ಅದೇನು ವೇಸ್ಟ್ ಅಷ್ಟುವೇ? ಈಗ ತಿಂಡಿ ಟೈಮು. ಬಿಸಿ ಬಿಸಿ ದೋಸೆ ರೆಡಿ. ನಮ್ಮ ಮಮ್ಮಿ ಬಿಸಿ ಬಿಸಿಯಾಗಿ ಹಾಕಿ ಕೊಡ್ತಾವಳೆ. ಇವಾಗ ಇಳಿಸ್ತಾ ಇರೋದು ಹಂಗೆ ಬಿಸಿ ಬಿಸಿ ದೋಸೆ. ಹಾಂ ಐತೆ. ಏಕೆ? ತಿಂಡಿ ತಿಂದಾಯಿತು. ಹಿಂಗೆ ಕೆಲಸ. ನಮ್ಮ ಮಮ್ಮಿ ಹಸ ಹಿಡ್ಕೊಂಡು ಹೋಗ್ತೀನಿ ಅಂತೈತೆ. ನಾನು ನೆನ್ನೆ ಬಿಗ್ ಬಾಸ್ ನೋಡಲಿಲ್ಲ, ಆ ಎಪಿಸೋಡ್ನ ಇವಾಗ ನೋಡ್ತಾ ಕೂತಿದ್ದೀನಿ. ಇವತ್ತು ಏನು ಕೊಳ್ತಾಗಿರೋವು? ಬಾಯಿಲಿ ಹೊಸಿಯ ನಿನ್ಗೋಸಿ ಅದ ಕಾಯಿಸ್ಕೊಟ್ಟನು. ನಮ್ಮ ಮಮ್ಮಿಗೆ ಹೊಸ ಫೋನ್ ತಂದಿದ್ದೀನಿ. ಈಗ ನೋಡ್ರಿ ಅವ್ಳ ರಿಯಾಕ್ಷನ್ ಹೆಂಗಿರ್ತದೆ ಅಂತ. ಇದೊಂದು 10ನೇ ಫೋನ್ ಏನೋ ತಂದಿರೋದು, 10ನೇದು. ಮಮ್ಮಿ ಅವು ಬವ್ವ ಇಲ್ಲಿ ಲಕ್ಷ್ಮೀದೇವಿ ಬಾಯ್ಲಿ ಕುತ್ಕೋ. ಬಾಯ್ಲಿ ಕುತ್ಕೋ ಸಿ ಹೇಳ್ಬಿಡೋಣ.
ಇದು ಎಷ್ಟನೇ ಫೋನ್ ಹೇಳೋ ತಂದಿರೋದು? ಐದನೇದು. ಕಾಪಾಲ್ ಕೊಡ್ಬಿಡ್ತೀನಿ. ಇದೇಕ್ಲೆ ತಂದಿದ್ಯಾ? ಇದು ಇಲ್ಲಿ ತಿಗಮ್ಮ ಮೇಲೆ ಊತೋಗ್ಬಿಡ್ತದೆ. ಇದು ಆಗುದಿಲ್ಲ, 600 ರೂಪಾಯಿ ಆಯ್ತದ ರೆಡಿ ಮಾಡೋಕೆ ಅಂದ್ರು. ನನ್ಗೆ ಇದೇ ಸರಿಯಾಗಿ ತಂದಿದ್ದು. ಯಾವ್ದಿದು? ಇನ್ನೊಂದ್ 2 ಸತಿ ಹೊಡೆದಾಕೋಕೆ. ಸರಿ. ಮೆಸೇಜ್ ಇವೆಲ್ಲ ಬರ್ತಿದ್ದಕ್ಕಲ್ಲ. ಇದ್ರಲ್ಲೂ ಬರ್ತವೆ ಮೆಸೇಜು. ಈಗ ನಾನು ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಿದ್ನಲ್ಲ ಆ ಥರ ಫೋನ್ ಇದು. ಬಿದ್ರು ಏನೂ ಆಗುದಿಲ್ಲ. ಅವು ಬಿದ್ರೆ ಇವು ಗಟ್ಟಿ ಮಾಡ್ಬಿಟ್ಟವನೆಲ್ಲ ತೂಕಕ್ಕೆ ಡಮ್ ಡಮ್ ಅಂತವೆ. ಬಿದ್ರೆ ಹೊಡೆದೈತಾ ಇರ್ತವೆ. ನೀನ್ ಯಾರ್ದು ಫೋಟೋ ಹೊಡಿಬೇಕಾಗಿಲ್ಲ ಇದ್ರಲ್ಲಿ ಕ್ಯಾಮ್ರಾ. ಸರಿ ಇಲ್ಲಿ ನೋಡಿ, ಈಗ ಇಲ್ಲಿ ಎಲ್ಲ ಸೌಂಡ್ ಎಲ್ಲ ನೀಟಾಗಿ ಜೋರಾಗಿ ಬರೋ ಮಾಡೋನಿ. ಫೋನ್ ಬರೆಸ್ತೀನಿ ನೋಡಿ ಇವಾಗ ಹೆಂಗ್ ಬರ್ತದೆ ಫೋನ್, ಹಂಗೆ ಗುರ್ರ ಅಂತದೆ. ಈ ನಂಬರ್ಗಳೆಲ್ಲ ಡಿಲೀಟ್ ಆಗವೆ. ಅವೇ ಇನ್ನೊಂದ್ಸತಿ ಏನಾರು ಫೋನ್ ಹೊಡೆದೋದ್ರೆ ಮಮ್ಮಿ ಕಬ್ಬಿಣದಲ್ಲಿ ಮಾಡಿಸ್ಬಿಡ್ತೀನಿ ನೆಕ್ಸ್ಟ್ ಫೋನ. ಈ ಪ್ಲಾಸ್ಟಿಕ್ ಎಲ್ಲ ತರೋದಿಲ್ಲ. ಏನ್ರಿ ಇದು? ಅಲ್ಲಿ ಅಂಬಾನಿಗೆ ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಅಲ್ಲ ನೆಕ್ಸ್ಟ್ ಹೊಡೆದೋದ್ರೆ ನೆಕ್ಸ್ಟ್ ಕಬ್ಬಿಣದ ಫೋನೇ. ಇನ್ನು ಇವೆಲ್ಲ ಇಲ್ಲ. ಅದೇ ನನ್ನ ಚಾರ್ಜರ್ ಇವು ಆಯ್ತವೆ. ಇಲ್ಲಿ ಹೊಸ ತಂದೋನಿ ಅದೆಲ್ಲ ಶಾಂತಟಿ ತಗೊಂಡೋಯ್ತಲ್ಲ ತಂದ್ಕೊಡ್ತಾರೆ. ತಗೋ ಈ ಚೀಟಿ ಹುಷಾರಾಗಿಕ್ಕು. ಇದು ಒತ್ತು ಬೇಡವಾ? ಇದು ಒತ್ತು ಚಕೆಗೆ ಆಯ್ತದೆ ಮುದ್ದೆ ಅಡಿಗೆ ನಾವೆಂತವ ಇವ್ರು ಬರ್ತಾರೆ. ಅವ್ ಕೊಟ್ಬಿಡ ಮೊಬೈಲ್ ಕೊಟ್ಬಿಟ್ರೆ ಕೊಡ್ತಾರೆ. ಏನ್ ಕೊಟ್ಟರು? ಲೋಟಗಳು ಇವುದ್ರ ಎಲ್ಲನೇ. ನೀ ಏನು ಕೊಡ್ಬೇಡ, ಇದೇನು ಆಗಿಲ್ಲ ಫೋನು. ಬ್ಯಾಟ್ರಿ ಹಾಕ್ಸ್ಬಿಟ್ಟು ಡಿಸ್ಪ್ಲೇ ಹಾಕ್ಸಿದ್ರೆ ಯೂಸ್ ಆಯ್ತದೆ. ಈಗ ಎಷ್ಟು ರೀಚಾರ್ಜ್ ಮಾಡ್ಬೇಕು? 50 ರೂಪಾಯಿ ಸಾಕ್ತಾನೆ. ಏನ ರೀಚಾರ್ಜ್? ಗುರ್ಸಾಟಿಕ ನಾಲ್ಕು ಒಂದು ತಿಂಗ್ಳಿಗೆ ಹಾಕ್ಸು. ನಿನ್ಗೆ ಯಾರ ಜೊತೆ ಮಾತಾಡ್ಬೇಕು ಮಮ್ಮಿ ನೀನು? 50 ರೂಪಾಯಿ ಮಾಡ್ತೀನಿ ಸಾಕ್ಬಿಡು. ನೋಡಿದ್ರೆ ರಿಯಾಕ್ಷನ್ ಹೆಂಗದೆ ಅಂತ. ಅಷ್ಟು ಫೋನ್ ತಂದು ಕೊಟ್ರು ಬೇಡ. ನಮ್ಮಿಗೆ ಈಗ ಫೋನ್ ತಂದು ಕೊಟ್ಟಿದ್ದೀನಿ. ಇನ್ನು ಅದೆಷ್ಟು ದಿನ ಬಾಳಿಕೆ ಬರುತ್ತೋ ಗೊತ್ತಿಲ್ಲ. ಅದು ನೋಕಿಯಾ ಸೆಟ್ಟು ನಾವು ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಿದ್ದೆ ಅಂದ್ಬಿಟ್ಟು ತಗೊಬಂದು ಕೊಟ್ಟಿದ್ದೀನಿ. ಅದೇನು ಆಗಲ್ಲ ಆಲ್ಮೋಸ್ಟು. ಸೊ ಈ ಕಾರ್ಬನ್ನು ಸೆಲ್ ಕಾರು ಅವು ಇವೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಬಿದ್ದರೆ ಡಮ್ ಅಂತ ಹೊಡೆದೋಗುತ್ತೆ. ಸೊ ಅದಕ್ಕೆ ಪೌಚ್ ಹಾಕ್ಬಿಟ್ಟು ತಂದು ಕೊಟ್ಬಿಟ್ಟಿದ್ದೀನಿ. ನೋಡೋಣ ಇನ್ನು ಅದೆಷ್ಟು ದಿನ ಬಾಳಿಕೆ ಬರ್ತದೆ ಏನು ಕತೆ. ಮಮ್ಮಿ ನೋಡಿದ್ರೆ ನೆಕ್ಸ್ಟ್ ಹೊಡೆದವ್ರೆ ತಲೆ ಕೆಡ್ಸ್ಕೊಳ್ಳಲ್ಲ, ನಾನು ಸೊಸೆಗೆಲ್ಲ ತರ್ಸ್ಕೊತೀನಿ ಅಂತೇಳಿ ತರ್ಸ್ಕೊಳ್ಳಿ ನೋಡುವ. ಸೊ ಈಗ ಆವಾಗಲೇ ರಂಜಿಗೆ ಫೋನ್ ಮಾಡಿದೆ, ಫಾರ್ಮ್ ಹತ್ರ ಇದ್ದೀನಿ ಅಂದ. ಬನ್ನಿ ಒಂದು ವಿಸಿಟ್ ಹಾಕ್ಬಿಟ್ಟು ಮಾತಾಡ್ಸ್ಕೊಬರೋಣ. ಮಮ್ಮಿ ಅವು ನಿನ್ನ ಮಗಳು ಬಂದವಳು ಕೇಳೋ. ಮರಿಗೆ ಹಾಲು ಕುಡಿಸ್ಬಿಟ್ಟು ಹಾಲೇ ಬಂದಿದೆ ಮ್ಯಾವ್ ಮ್ಯಾವ್ ಅನ್ಕೊಂಡು. ಹಾಲೇ ಬಂದದೆ. ಹಾಲು ಬಿಟ್ಟಿದ್ಯಾ? ಕೈ ನೆಕ್ಬೇಡ ನೀನು, ಬಾ ಅಲ್ಲೇ ಇರು ಬರ್ಬೇಡ. ಮಿಲೋ ನಡಿಯಮ್ಮ ಮೇಲೆ. ಇವಳನ್ನ ಯಾಕ್ಲ ಬಿಟ್ಟಿದ್ಯಾ? ಲೋ ಅಯ್ಯೋ ನಡಿ ಬಾ, ನಡಿ ಇಲ್ಲ ಏನಮ್ಮ ಬಾ. ಕಾಲಿಗೆ ಸಿಗ್ತಾಳಲ್ಲ. ಇಬ್ರು ಬಂದ್ರು ಮಾರ್ಕೆ. ಏಯ್ ಮಾರ್ಕೋ, ಲಿಯೋ, ಲಿಯೋ
ಅವಳಿಗೆ ಹಿಂಸೆ ಆಗ್ಬಿಟ್ಟೈತೆ, ಇವರಿಬ್ರು ಬಿಟ್ಬಿಟ್ಟು ನನ್ನನ್ನು ಬಿಡ್ತಾ ಇಲ್ವಲ್ಲ ಅಂತ. ಮಾರ್ಕೋ ಅಯ್ಯ 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 ಅಯ್ಯ. ಮಿಲೋ ಬಂದಾಗ ಬೊಗಳ್ತಾಳೆ ಅನ್ಕೊಂಡಿದ್ದಕ್ಕಲ್ಲ. ಮಿಲಾ ಮಿಲಾ ತಿರ್ಗಿಸ್ಕೊಂಡು ಹೋಯ್ತಾವಳೆ. ಎಲ್ಲಿ ಪಾರ್ಸಲ್ ಆಯ್ತಾ ಮಾರ್ಕೋ? ಕಳ್ಳೋದಂಗೆ ಹೋಯ್ತಿಯಲ್ಲ. ನೀನು ಅಲ್ಲಿ ಪ್ಯಾಕ್ ಮಾಡುವಾಗಲೇ ಒಂದೇ ಸರಿ DNA ಕಾರ್ಡ್ ಅದಕ್ಕೆ ಅಂಟಿಸ್ಬಿಡ್ಬೇಕು ತಾನೆ. ಸೊ ಇವಾಗ ಇಷ್ಟು ಬರ್ಡ್ಸ್ನ ಪಾರ್ಸಲ್ ಹಾಕೋಕ್ಕೆ ಮಂಡ್ಯಕ್ಕೆ ಹೋಗ್ಬೇಕು. ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಟ್ಟವನೆ. ಇವರಿಬ್ರು ಇಲ್ಲಿ ಬಂದು ಮುತ್ತಿಕ್ತವ್ರು ನನಗಿಲ್ಲಿ. ಹೋಗ್ರೆ. ಜಿಮ್ಮ. ಯಾಕೆ ಸರಸ ಸರಸ ಗಂಡ ಹೆಂಡ್ತಿರು. ಇದು ರಂಜೂಸ್ ಐವೇರಿ ಕಾರಸವಾಡಿ ಮಂಡ್ಯ. ಸೊ ಇಲ್ಲಿ ಡಾಗ್ಗಳು, ಕೆಳಗಡೆ ಬಂದು ಡಾಗ್ಸು, ಮೇಲ್ಗಡೆ ಬಂದು ಬರ್ಡ್ಸು. ಸೊ 2 ಥರ ಇಲ್ಲಿ ಬ್ರೀಡಿಂಗ್ ಸ್ಟೇಷನು, ಫಾರ್ಮು. ರಂಜೂಸ್ ಬ್ರೈಡ್ ಐವರೀಸ್. ಇವಾಗ ಬ್ರೀಡಿಂಗ್ ಫಾರ್ಮ್ ಇದು. ಇವಾಗ ಇಲ್ಲಿ ಪಾರ್ಸಲ್ ಹಾಕ್ಬೇಕಾಯಿತು. DNA ಕಾರ್ಡ್ ಮರ್ತ್ಕೊಂಬಿಟ್ಟು ವಾಪಸ್ ಬಂದಿದ್ದೀವಿ. ಈಗ ಮಂಡ್ಯಕ್ಕೆ ಹೋಯ್ತಾ ಇದ್ದವರು. ಇವಾಗ DNA ಕಾರ್ಡ್ ಎತ್ಕೊಂಡು ಈ ಪಾರ್ಸಲ್ ತಗೊಂಡು ಈಗ ಪಾರ್ಸಲ್ ಬಸ್ಗೆ ಹಾಕಕ್ಕೆ ಹೋಗಬೇಕು. ಅವ್ನು ಆಲ್ರೆಡಿ ಶ್ರೀರಂಗಪಟ್ಟಣಕ್ಕೆ ಬಂದ್ಬಿಟ್ಟವನಂತೆ. ಶ್ರೀರಂಗಪಟ್ಟಣದಿಂದ 10 ನಿಮಿಷಕ್ಕೆ ಬಂದ್ಬಿಡ್ತಾನೆ. ನಮ್ಮೂರಿಂದ ಇಲ್ಲಿಗೆ ಹೋಗೋಕ್ಕೆ 10 ನಿಮಿಷ ಬೇಕು. ಓಡಿಸು ಪ್ರೂಫ್ ನೀನು ಆಗ್ತಾ ಇದೆಯಾ ಅನ್ನೋದಕ್ಕೆ ನನ್ನ ಹತ್ರ ಒಂದು ಪ್ರೂಫ್ ಇರಲಿ ಅಂತ. ಏನು ಬಸ್ಸ ಇವಾಗ ಬರ್ತಾ ಇರೋದು? ಸೊ ಇವಾಗ ಮಂಡ್ಯ ಇಂಡವಾಳ ಇದು. ಇಂಡವಾಳ ಹತ್ರ ಇವಾಗ ಪಾರ್ಸಲ್ ಹಾಕಕ್ ಬಂದಿದ್ದೀವಿ. ಬಂದಾ? ಓ ಯಾದ್ಲ ಓಮಿನಿ ಇದು. ಓಮಿನಿಗೆ ಹಾಕ್ತವನೆ. ಇದು ಯಾವುದೋ ನ್ಯೂಸ್ ಅವ್ರ ಗಾಡಿ ಅನ್ಸತ್ತಿದು. ನ್ಯೂಸ್ ಅಂತ ಹಾಕೋಣವನೆ. ಸೊ ಇವಾಗ ಇಲ್ಲಿಂದ ನಾವು ಪಾರ್ಸಲ್ ಹಾಕ್ಬಿಟ್ಟು ಬ್ಯಾಕ್ ಟು ಊರು. ಅಲ್ಲಿ ಹೋದ್ಮೇಲೆ ನೋಡೋಣ ನೆಕ್ಸ್ಟ್ ವರ್ಕ್ ಏನು ಅಂತ. ಇವನೇನೋ ಇವ್ನ ಪಾಡಿಗೆ ಒಂದು ಜಿಮ್ ಹೊಂಟೈತಾನೆ. ನಾನಿನ್ನು ಓತ್ಲ ಹೊಡಿಬೇಕು. ನಮ್ಮ ಮಮ್ಮಿ ರಾಗಿ ಮಿಷಿನ್ಗೆ ಹೋಗ್ಬೇಕು. ಮಿಷಿನು ಮಿಲ್ಲಿಗೆ ಬಿಡ್ಸೋಕ್ಕೆ ಅಂತ. ನಾನು ನೋಡ್ರೆ ಮಂಡ್ಯಕ್ಕೆ ಬಂದಿದ್ದೀನಿ. ಈಗ ಇಲ್ಲಿಂದ ಸೀದಾ ಊರಿಗೆ ಹೋಗಿ ಮುಂದಿನ ಕಾರ್ಯಕ್ರಮ ನೋಡೋಣ. ಇನ್ನೂ ಫೋನ್ ಮಾಡಿಲ್ಲ ನಮ್ಮ ಮಮ್ಮಿ. ಏನೋ ಫುಲ್ ಹಿಂಗೆ ಜೂಮ್ ಆಗೋದೆ ರಂಜು. ಪೇಮೆಂಟ್ ನಿಂದೆ ಏನು ಹೇಳಿದೆ ಇವಾಗ? ಏನು ಹೇಳಿದೆ ಇವಾಗ? ಇವಾಗ ಏನು ಹೇಳಿದೆ ಹೇಳು? ಅದೇ ಇದಾಕ್ಬಿಟ್ಟು ಕೊಡ್ತಾರಲ್ಲ ರಸ್ಕು, ಪ್ಲೇನ್ ಕೇಕು. ಯಾವ ದೇವಸ್ಥಾನ ಇದು ಅಣ್ಣ? ಯಾವ ದೇವಸ್ಥಾನ ಅಣ್ಣ ಇದು? ಓ ಬಾಸ್ ಇಲ್ಲಿಗೆ ಬಂದ್ಬಿಟ್ರು ಹತ್ರಕ್ಕೆ. ಶಿವನ್ ಮಾಡೋ ಶಿವ 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 ಏನೋ ಇದಕ್ಕೆ ಹೋಗ್ಬೇಕಾರ್ತಾನೆ, ಮಂತ್ರಾಲಯಕ್ಕೆ ಹೋಗ್ಬೇಕಾರ್ತಾನೆ ತಿಂದಿದ್ದು ಲಾಸ್ಟು. ಹಾಂ ನಾನು ಮೊನ್ನೆ ಸುಮನ್ ಸೈನಿ ಕೊಡ್ತಿದ್ದೀನಿ. ಯಾವಾಗ? ಈಗ ಮೊನ್ನೆ. ನೀ ಅಂತ ಗೊಜರ್ ಗೊತ್ತಾ? ಯಪ್ಪ ಒಂದು ಮೂಟೆ ರಾಗಿ ಮಿಲ್ ಮಾಡಿಸ್ಕೊಬಂದೆ. ನಾನು ಹುಟ್ಟು ಬರೋಷ್ಟರಲ್ಲಿ ಮೂಟೆ ಎತ್ಕೊಂಡು ಒಂದು ಸರಿ ಮಿಲ್ಲೊಳಕ್ಕೆ ಹೋದರೆ ಫುಲ್ಲು ಧೂಳು ಫುಲ್ಲು ಗಲೀಜಾಗೋದೆ.
ಓದಿದ್ರು ಹೋಯ್ತಲ್ಲ. ನಾನು ಮತ್ತೆ ಬೆಳಗ್ಗೆ ಸ್ನಾನ ಮಾಡಬೇಕು. ಇರಲಿ, ಈ ಮೂಟೆ ಈಗ ಜಗ್ಗಿಸ್ಬೇಕು ಒಳಕ್ಕೆ. ಸೊ ಇದು ನಮ್ಮ ರೊಟೇಷನ್ನು. ಸೊ ಫೈನಲ್ ಆಗಿ ಬಿಗ್ ಬಾಕ್ಸ್ ನೋಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಳ್ಳೋ ಸಮಯ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ.